ಅಪ್ಪು ಆಮ ನಿನ್ನೆ ಬ್ಯೂಟಿ ಪಾರ್ಲರ್ ಒಂದು ವಿಡಿಯೋ ಮಾಡಿದ್ರಲ್ಲ ಹಾ ಅದರಲ್ಲಿ ಒಬ್ರು ಕಮೆಂಟ್ಸ್ ಹಾಕಿದ್ದಾರೆ. ನಮಗ್ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಶುಕ್ರ ಚೆನ್ನಾಗಿದೆಯೋ ಇಲ್ವೋ ನಮಗ್ ಗೊತ್ತಿಲ್ಲ, ಬಟ್ ಆಲ್ರೆಡಿ ನಾವು ಓಪನ್ ಮಾಡ್ಬಿಟ್ಟಿದೀವಿ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ, ಅದಕ್ಕೆ ಏನಾರ ಪರಿಹಾರ ಇದ್ರೆ ಹೇಳಿ ಅಂತ ಕೇಳಿದ್ದಾರೆ. ಹೌದು, ಅದೇ ಜಾತಕದಲ್ಲಿ ಈಗ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ನೀವು ಓಪನ್ ಮಾಡ್ಬಿಟ್ಟಿರ್ತೀರಾ, ಆದರೆ ಪಾರ್ಲರ್ ಬಿಸ್ನೆಸ್ ನಡೀತಾ ಇರಲ್ಲ. ಅವಾಗ ನಿಮ್ಗೆ ಸಣ್ಣದಾಗಿ ಒಂದು ಪರಿಹಾರ ಕೊಡ್ಬೋದು ಅಂತಂದರೆ ನೀವೇನು ಮಾಡಬೇಕು, ಪ್ರತಿ ಶುಕ್ರವಾರ ಮಂಗಳವಾರದ ದಿನ ನೀವು ನೀಟಾಗಿ ಪಾರ್ಲರ್ನ ಕ್ಲೀನ್ ಮಾಡಿ, ಸ್ವಲ್ಪ ಗಂಜಲ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡಿ, ನೀವು ದೇವ್ರು ಇಟ್ಟಿರ್ತೀರಲ್ಲ ತಟ್ಟೆಯಲ್ಲಿ ಅವರೆಕಾಳು ಹಾಕಿ, ಅವರೆಕಾಳು ಮೇಲೆ ಲಕ್ಷ್ಮೀ ವಿಗ್ರಹ ಇಟ್ಟು ಪಕ್ಕದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಅಂದರೆ ಸಿಂಗಲ್ ಹಚ್ಚಬಾರ್ದು, ಡಬಲ್ ಇರಬೇಕು, ಜೋಡಿಯಾಗಿ ತುಪ್ಪದ ದೀಪ ಹಚ್ಚಬೇಕು. ಎಣ್ಣೆ ದೀಪ ಹಚ್ಚಕ್ಕೆ ಹೋಗ್ಬಿಡಿ. ನಿಮಗೆ ಜಾಸ್ತಿ ತುಪ್ಪ ಹಾಕಿ ಹಚ್ಚಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದೊಂದು ಚಮಚನಾರ ಹಾಕಿ ಶುಕ್ರವಾರ ಮಂಗಳವಾರ ಅದನ್ನು ಹಚ್ತಾ ಬರಬೇಕು. ಅದಾದಮೇಲೆ ತಿಂಗಳು ಒಂದು ಸಲ ಆ ಅವರೆಕಾಳನ್ನ ತೊಗೊಂಡೋಗಿ ಯಾವ್ದಾರ ಹಕ್ಕಿ ಪಕ್ಷಿಗಳಿಗೆ ಹಾಕಿ ಮತ್ತೆ ಹೊಸ ಅವರೆಕಾಳನ್ನ ಇಡಬೇಕು. ಅದರಲ್ಲೂ ಬಿಳಿ ಅವರೆಕಾಳು ಇಟ್ಟರೆ ತುಂಬ ಒಳ್ಳೆಯದು. ಜೊತೆಗೆ ನೀವೇನು ಮಾಡಿ, ಒಂದು ತಟ್ಟೆಯಲ್ಲಿ ಅವರೆಕಾಳು ಹಾಕ್ತಿರಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಬಾರ್ದು. ಒಂದು ತಟ್ಟೆ ಒಳಗಡೆ ಒಂದು ರೇಷ್ಮೆ ವಸ್ತ್ರ, ಚಿಕ್ಕದೊಂದು ಪೀಸ್ ಸಿಗುತ್ತೆ ನಿಮಗೆ, ಪಂಸಾರ ಅಂಗಡಿಗೆ ಹೋದರೆ ಸಿಗುತ್ತೆ. ಆ ರೇಷ್ಮೆ ವಸ್ತ್ರ ಹಾಕಿ ಅದ್ರ ಮೇಲೆ ಅವರೆಕಾಳು ಹಾಕಿ ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹವನ್ನು ಇಟ್ಟು ಆ ಕಡೆ ಈ ಕಡೆ ತುಪ್ಪದ ದೀಪವನ್ನು ಹಚ್ಚಬೇಕು. ಇದನ್ನ ಹಚ್ಚಿ ಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಶುಕ್ರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪನಾರು ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದರಲ್ಲಿ ಒಂದು 10% ಆದರೂ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ. ಜೊತೆಗೆ ನೀವೇನು ಮಾಡಿ, ಶುಕ್ರವಾರ ಮಂಗಳವಾರ ತಪ್ಪದೆ ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮನ ನಿಮ್ಮ ಪಾರ್ಲರಲ್ಲಿ ಅದನ್ನು ಆನ್ ಮಾಡಿ ಕೇಳಿಸ್ಕೊತಾ ಇರಿ. ಆವಾಗ ನಿಮಗೆ ಒಳ್ಳೆ ಶುಭ ಫಲ ಪ್ರಾಪ್ತಿ ಆಗುತ್ತೆ, ಸ್ವಲ್ಪನಾರು ನಿಮಗೆ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.